ಇವತ್ತೇನು ಅಡುಗೆ ಮಾಡ್ತಾ ಇದೆಯಾ? ಮೀನು ಸಾರು ಮಾಡ್ತಾ ಇದ್ದೀನಿ. ಚಿಕನ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಮೀನು ತರಿಸಿದ್ದಾನೆ ನನ್ನ ಮಗ ತಂದುಕೊಟ್ಟ. ಅದಕ್ಕೆ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಡೇ ಸ್ಪೆಷಲ್ ಇದೆನಾ? ಹಾಂ, ಸಂಡೇ ಸ್ಪೆಷಲ್ ಇದ್ದೇನೆ. ಒಂದು ಪಾತ್ರೆ ಇಟ್ಕೊಳ್ತೀನಿ ಎಣ್ಣೆಲಿ ಕರ್ಕೊಳ್ಳೋಕ್ಕೆ. ಎಣ್ಣೆ ಹಾಕ್ತೀನಿ ಸ್ವಲ್ಪ, 1-2 ಸ್ಪೂನ್ ಅಷ್ಟೇ. ಮೆಂತ್ಯ ಹಾಕಬೇಕು, ಒಂದು 10 ಕಾಳು ಮೆಂತ್ಯ ಹಾಕಿದರೆ ಚೆನ್ನಾಗಿರುತ್ತೆ ಮೀನು ಸಾರು. 1 ಸ್ಪೂನ್ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗಬೇಕು ಚೆನ್ನಾಗಿ. ಹತ್ತು ಕಾಳು ಮೆಣಸು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಒಂದು 6 ಸಿಕ್ಳು ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಒಂದು ಫುಲ್ಲು ದಪ್ಪ ಗೆಡ್ಡೆ. ಎರಡು ಟೊಮೆಟೊ ಫ್ರೈ ಆಗುತ್ತೆ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಜಾಸ್ತಿ ಕೊತ್ತಂಬರಿ ಸೊಪ್ಪಾಗಲಿ ಶುಂಠಿ ಆಗಲಿ ಜಾಸ್ತಿ ಹಾಕೋಂಗಿಲ್ಲ. ಸ್ವಲ್ಪ ಮೀನು ಸಾರಿಗೆ ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕಿದರೆ ಮಟನ್ ಸಾರು ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಇಷ್ಟು ಐಟಮು ಇದು ಫ್ರೈ ಆಯಿತು. ಫ್ರೈ ಆದಮೇಲೆ ಇಳಿಸ್ಬಿಟ್ಟು ಇದು ಆರಿದ ಮೇಲೆ ರುಬ್ಬಕ್ಕೆ ಹಾಕ್ಕೋಬೇಕು. ಧನಿಯಾ ಪೌಡ್ರು 1-2 ಸ್ಪೂನ್ ಹಾಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕ್ಬಾರ್ದು ಧನಿಯಾ ಪೌಡ್ರು. ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕು, ನಾನು 1.5 kg ಫಿಶ್ಶಿಗೆ ಮಾಡ್ತಿರೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಮೀನು ಸಾರಿಗೆ ಖಾರ ಚೆನ್ನಾಗಿರುತ್ತೆ, ಚೆನ್ನಾಗೋದಿಲ್ಲ, ಚೆನ್ನಾಗಿರಲ್ಲ. ಅರಿಶಿನ ಪುಡಿ ಒಂದು 1/2 ಸ್ಪೂನು. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ 1 ಬಟ್ಲು ಸಾಕು 1.5 kg ಫಿಶ್ಶಿಗೆ. ಅಂದರೆ ಅರ್ಧ ಕಾಯಿನ ಅರ್ಧ ಭಾಗ? ಹಾಂ, ಅರ್ಧ ಭಾಗ. ಇದು ತುರಿದಿಟ್ಕೊಂಡಿರೋದು ಯಾಕೆ ಅಂದರೆ ಕಲರ್ ಚಚ್ಚಕ್ಕಾಗಲ್ಲ ಅಂತ, ರುಬ್ಬೋದಲ್ವ. ಓಕೆ, ಆಯ್ತು. ಇಷ್ಟೇ ಹಾಕೋದು. ಅಲ್ಲ, ಇಷ್ಟು ಕ್ಯೂಟಾಗಿರೋ ರುಬ್ಬಕ್ಕಲ್ಲಿ ಎಲ್ಲಿ ಸಿಕ್ತು ನಿಮಗೆ? ಇಲ್ಲೇ ಬಂದಿದ್ರು, ತಗೊಂಡೆ. ತುಂಬ ದಿವಸದಿಂದ ತಗೋಬೇಕು ಅಂತ ಇತ್ತು, ತಗೊಳಕ್ಕೆ ಆಗಿರಲಿಲ್ಲ. ಇದರಲ್ಲೆಲ್ಲ ಮಾಡ್ಕೊತಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಅಂತ, ಮಿಕ್ಸಿ ಬೇಡ ಅಂತ. ಎಲ್ಲ ರುಬ್ಕೋಬೋದು. ಕಡಲೆಬೇಳೆ ನಾವು ಇದನ್ನ ವಡೆ ಮಾಡೋತ್ತಿಗೆ ಕಡಲೆಬೇಳೆ ರುಬ್ಕೋಬೇಕು. ಆವಾಗ ಮೀಡಿಯಮಾಗಿ ಬರುತ್ತೆ. ಮಿಕ್ಸಿಗೆ ರುಬ್ಬಿದ್ರೆ ಮಿಕ್ಸಿ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಕಡಲೆಬೇಳೆ ನೈಸ್ ಆಗಬಾರ್ದು. ಓಕೆ, ಅದಕ್ಕೋಸ್ಕರ ಇದು ತಂದೆ. ಆಮೇಲೆ ಒಬ್ಬಟ್ಟು ರುಬ್ಬಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಇದು. ಮಿಕ್ಸಿ ಸ್ವಲ್ಪ ಕಷ್ಟ ಆಗುತ್ತೆ, ಕಷ್ಟ ಆದರೂ ಪರವಾಗಿಲ್ಲ. ಮತ್ತೆ ಚಿಕ್ಕ ವಯಸ್ಸು ಹಳೆ ನೆನಪುಗಳೆಲ್ಲ ಇದರಲ್ಲಿ ತುಂಬ ಬಂದ್ಬಿಡುತ್ತಲ್ವ? ನಮ್ಮ ಮನೇಲಿ ದೊಡ್ಡದಿತ್ತು. ನಾವು ಚಿಕ್ಕ ವಯಸ್ಸಿದಾಗ ಕಾಂಪಿಟೇಷನ್ ನಮಗೆ, ನಾವು ರುಬ್ತೀವಿ ಅಂತ. ಇವಾಗ ರುಬ್ಬೋದೇ ಕಷ್ಟ ಆಗಿದೆ ಜನಗಳಿಗೆ. ಆಹಾ, ನೋಡಿ ಹಿಂಗೆ ಕಳ್ಕೊಂತ ಇದ್ರೆ ಆಯಿತು. ಕಳ್ಕೊಂಡು ರುಬ್ಬೇಕು, ಇಲ್ಲಾಂದರೆ ನುಣಗಾಗಲ್ಲ. ಈ ಬಂಗಡೆ ಮೀನು ಫ್ರೆಶ್ ಆಗಿ ಸಿಗುತ್ತಲ್ಲ ಆಂಟಿ ಇಲ್ಲಿ? ಬಂಗಡೆ ಮೀನು ಚೆನ್ನಾಗಿರೋದು ಸಿಗುತ್ತೆ. ಚೆನ್ನಾಗಿಲ್ಲ ಅಂದ್ರೆ ನಮಗೆ ಗೊತ್ತಾಗುತ್ತೆ, ನಾವು ತರೋದೇ ಇಲ್ಲ. ಫಸ್ಟ್ ರುಬ್ಬೇಕಾದ್ರೆ ಕೈ ನೋವೆಲ್ಲ ಬಂತು. ಆಮೇಲೆ ಎಷ್ಟು ಆಗ್ತಿದೆ, ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ನಿಜವಾಗ್ಲೂ ಹಿಂದಿನ ಕಲರ್ ಗ್ರೇಟೇ. ನೋಡಿ, ನುಣ್ಣಗಾಗಿದೆ. ಇನ್ನೇನು ತೆಗಿಬೇಕು ಇವಾಗ. ಚೆಂದಾಗಿ ನುಣ್ಣಗಾಗಿದೆ ಆಲ್ಮೋಸ್ಟು. ಇನ್ನೊಂದು ಚೂರು ಇರಲಿ ಅಂತ ರುಬ್ತಾ ಇದ್ದೀನಿ. ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾಯಿಲಿ ಆದಮೇಲೆ ಸ್ವಲ್ಪ ಇದಕ್ಕೇನು ಕೆಲಸ ಇಲ್ಲ. ಮೀನು ಸಾರೆಲ್ಲ ಒಂದು ಅರ್ಧ ಗಂಟೆ 15 ನಿಮಿಷಕ್ಕೆಲ್ಲ ಮೀನು ಸಾರು ಮಾಡ್ಕೋಬೋದು. ಎಲ್ಲದು ಬರುತ್ತೆ ಮಾಡೋಕ್ಕೆ. ಎಣ್ಣೆಕಾಯಿಲಿ ಸ್ವಲ್ಪ ಸ್ವಲ್ಪ ಒಗ್ಗರಣೆ, ಈರುಳ್ಳಿ,
ಟೇಸ್ಟ್ ಬರುತ್ತೆ ಸ್ವಲ್ಪ ಅಂತ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಡ. ಈರುಳ್ಳಿ ಹಾಕಿದ್ದೀನಿ, ಮೊದಲು ಸ್ವಲ್ಪ ಹಾಕಿದ್ದೀವಲ್ಲ, ತುಂಬ ಸ್ವೀಟ್ ಆಗಿಬಿಡುತ್ತೆ ಈರುಳ್ಳಿ ಜಾಸ್ತಿ ಹಾಕಿದರೆ. ಟೊಮೆಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಒಂದು ಅರ್ಧ ಟೊಮೆಟೊ, ಸ್ವಲ್ಪ ಅರ್ಧ ಈರುಳ್ಳಿ, ಟೊಮೆಟೊ, ಒಂದು ದಪ್ಪ ಟೊಮೆಟೊದಲ್ಲಿ ಅರ್ಧ ರುಬ್ಬಕ್ಕೆ ಇದು ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ. ಇದು ರುಬ್ಬಿದ ಮಸಾಲ. ಅರಿಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕಬೇಕು. ಇದು ನಾರಗನಹಳ್ಳಿ ಅಂತ ಬೇರೆ ನಮ್ಮ ತೋಟದಲ್ಲಿ ಸಿಗುತ್ತೆ. ತುಂಬ ಒಳ್ಳೆಯದು. ಅದು ಮೀನು ಸಾರಿಗೆ ಎಷ್ಟು ಬೇಕು ನೀವು ಹುಳಿ ನೋಡ್ಕೊಂಡು ಹಾಕಬೇಕು. ಒಂದು 2 ಸ್ಪೂನ್ ಹಾಕ್ಕೊಂಡಿರಿ. ನೀವು ನಿಂಬೆಹಣ್ಣಾದರೂ ಆಗುತ್ತೆ. ನಿಂಬೆಹಣ್ಣು ನಾವು 2 ಹಿಂಡ್ತೀನಿ 1.5 kg-ಗೆ, 1.5 kg ಫಿಶ್ಶಿಗೆ. ಹುಳಿ ನೋಡ್ಕೊಂಡು ಹಾಕ್ಬೋದು. ಹುಳಿಯನ್ನು ಸ್ವಲ್ಪ ಹುಳಿ ಬೇಕು. ಹುಳಿ, ಉಪ್ಪು, ಖಾರ ಜಾಸ್ತಿ ಇರಬೇಕು, ಆವಾಗ ಮೀನಿಗೆ ಹಿಡಿತದೆ. ಉಪ್ಪು ಒಂದು 2 ಸ್ಪೂನ್ ಹಾಕ್ತೀನಿ. ನೋಡ್ಕೊಂಡು ಹಾಕಬೇಕು. ಲಾಸ್ಟಲ್ಲಿ ಕುದಿ ಬರುತ್ತಲ್ಲ ಅವಾಗ ಉಪ್ಪು ಖಾರ ಹುಳಿ ಬೇಕಾದರೆ ಹಾಕ್ಬಿಟ್ಟು ಮತ್ತೆ ಮೀನು ಹಾಕಬೇಕು, ಇಲ್ಲಾಂದರೆ ಮೀನಿಗೆ ಹಿಡಿಯಲ್ಲ, ಆಮೇಲೆ ಹಾಕೋಕ್ಕಾಗಲ್ಲ. ಇದು ಚೆನ್ನಾಗಿ ಮಳ್ಳಬೇಕು. ಇವಾಗ ಮೀನು ಹಾಕೋಣ. ಹೀಗೆ ಒಂದೊಂದೇ ಆಗಿ ನಿಧಾನವಾಗಿ ಬಿಡಬೇಕು, ಮೀನು ಸಿಡಿತದಿಲ್ಲ ಅಂದರೆ. ಈ ಮೀನಲ್ಲಿ ಜಾಸ್ತಿ ನೀರು ಬಿಟ್ಕೊಂಡಿರ್ತದೆ, ಅದಕ್ಕೆ ಸಾಂಬಾರು ಜಾಸ್ತಿ ಮಾಡ್ಕೊಬಾರ್ದು, ತೆಳ್ಳಗಾಗ್ಬಿಡ್ತದೆ. ಮೀನಲ್ಲಿ ನೀರು ಜಾಸ್ತಿ ಇರುತ್ತೆ. ನಾವು ನೀರು ತೊಳೆದಿಟ್ಟು ಬಸ್ತಿಟ್ಟಿದ್ದೀವಿ, ಆದ್ರೂ ನೀರಲ್ಲಿ ಜಾಸ್ತಿ ಇರುತ್ತೆ. ಮೀನಲ್ಲಿ ನೀರು ಜಾಸ್ತಿ, ನೀರಿನ ಅಂಶ. ಅದಕ್ಕೆ ಸ್ವಲ್ಪ ಸಾಂಬಾರು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ, ತೆಳ್ಳಗಾಗ್ಬಿಡ್ತದೆ. ಇಲ್ಲಾಂದರೆ ತುಂಬ ಗಟ್ಟಿಗೆ ಬೇಡ. ಫಿಶ್ ಎಲ್ಲ ಹಾಕಿ ಆಯಿತಾ? ಹಾಕಿ ಆದಮೇಲೆ ಇದನ್ನು ಸೌಟು ಹಾಕೋಂಗಿಲ್ಲ. ಈ ಥರ ಸೌಟು ಹಾಕಿ ಹಿಂಗೆ ತಿರುಗಿಸಂಗಿಲ್ಲ, ತಿರುಗಿಸಿರೆಲ್ಲ ಕಲಸೋಗುತ್ತೆ. ನಮಗೆ ಬೇಕು ಅಂದರೆ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ಬೇಕಷ್ಟೆ. ಈ ಥರ ಅಲ್ಲಾಡಿಸ್ಬೇಕು. 10 ನಿಮಿಷ ಸಾಕು. 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. 10 ನಿಮಿಷದ ಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಆರಿದ ಮೇಲೆ ಮೀನು ಸಾರು ತಿನ್ನಿ, ಚೆನ್ನಾಗಿರುತ್ತೆ. ರೆಡಿಯಾಗಿದೆ, ಮೀನು ಸಾರು ಆಗಿದೆ, ಎಲ್ಲ ಬೆಂದಿದೆ. ಇದೇ ಥರ ಸೌಟು ಹಾಕಬೇಕು, ಎಲೆದ ಸೌಟು. ಬೇರೆ ಥರದ್ದು ಹಾಕಬಾರ್ದು. ಬೇರೆ ಥರ ಸ್ಪೂನ್ ಹಾಕಿದರೆ ಎಲ್ಲ ಕಲಸೋಗುತ್ತೆ. ಈ ಥರನೇ ಮೀನು ಸಾರಿಗೆ ಇದೇ ಥರ ಹಾಕಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮೀನಿಗೆ ದೃಷ್ಟಿಯಾಗಿರ್ತದೆ ಅಂಥೇಳಿ ಚಾಕನ್ನ ಕಾಯಿಸ್ಬಿಟ್ಟು ನೋಡಿ ಹಿಂಗೆ ಎದ್ದಬೇಕು. ರುಚಿಕರವಾದ ಬಂಗಡೆ ಫಿಶ್ ಕರಿ ರೆಡಿ ಆಗ್ತಾ ಇದೆ. ಹಾಗೆ ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.